ಹುಬ್ಬಳ್ಳಿಯಲ್ಲಿ ದ್ವಿತೀಯ ಪಿಯುಸಿ ತರಗತಿ ಆರಂಭ. ಕಾಲೇಜಿನತ್ತ ವಿದ್ಯಾರ್ಥಿಗಳ ಚಿತ್ತ. ಸರ್ಕಾರದ ನಿರ್ದೇಶನದ ಮೇರೆಗೆ ಅನ್ಲಾಕ್ ಆದೇಶದ ಬಳಿಕ ಸುಮಾರು ತಿಂಗಳಿನಿಂದ ಬಂದ್ ಆಗಿದ್ದ ಶಾಲಾ ಕಾಲೇಜುಗಳು ಇಂದು ಪ್ರಾರಂಭಗೊಂಡಿದ್ದು ವಿದ್ಯಾರ್ಥಿ ಶಾಲಾ ಕಾಲೇಜಿನತ್ತ ಮುಖ ಮಾಡಿದ್ರು. ಹೌದು, ಶಾಲಾ ಕಾಲೇಜುಗಳು ಆರಂಭದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಪಿಯುಸಿ ತರಗತಿಗಳು ಆರಂಭವಾಗಿದ್ದು ಹುಬ್ಬಳ್ಳಿಯ ಜೆಜಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ತರಗತಿಗಳು ಆರಂಭಗೊಂಡಿವೆ. ಇನ್ನು ಮೊದಲ ದಿನ 45 ವಿದ್ಯಾರ್ಥಿಗಳು ಹಾಜರಾಗಿದ್ದು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಭಯ ದೂರವಾದಂತೆ ಕಾಣುತ್ತಿದೆ. ಮಾಡ್ತೀನಿ ಎಷ್ಟು ನಿಮ್ಗೆ ಈಗಾಗಲೇ ವಿಡಿಯೋ ಬಿಟ್ಟಿದ್ದೀನಿ. ಸ್ವಾಗತ. ನಾವು ಮಿಟರ್ ಬರ್ದಿರ ತಗೊಂಡು ಬಾ ಅಂತ ಹೇಳಿಲ್ಲ. ಸೊ 50 ತಗೊಂಡು ಬಾ ಅಂತ ಹೇಳಿ ಆದರೂ ಕೂಡ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಅಂತ. Looking for not for profit organization are not for profit organization means non-trading concern, non-trading organization concern. ಕಂಪನಿ ಅಂತ ಆರ್ಗನೈಸೇಷನ್ ಅಂತ ಅಷ್ಟೇ, ಕನ್ಸರ್ನ್ ಅಂತ ಅಷ್ಟೇ. Yes. ಆಧುನಿಕ ಭಾರತದ ಮೊದಲ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜನ್ಮ ದಿನೋತ್ಸವದ ಅಂಗವಾಗಿ ಜಯಂತಿ ಉತ್ಸವವನ್ನು ಹುಬ್ಬಳ್ಳಿಯ ಜೆಸಿ ನಗರದ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಆಚರಿಸಲಾಗುವುದು ಎಂದು ಧಾರವಾಡ ಜಿಲ್ಲಾ ಹೂಗಾರ ಸಮಾಜಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಲೋಚನೇಶ್ ಹೂಗಾರ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ಆಹಾರ ಮತ್ತು ನಾಗರಿಕ ಪೂರೈಕೆ ಶ್ರೀ ಸದಾಶಿವ ಮುಖರ್ಜಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಸಾವಿತ್ರಿಬಾಯಿ ಫುಲೆಯವರ ಜೀವನ ಹಾಗೂ ಸಾಧನೆಯ ಕುರಿತು ಉಪನ್ಯಾಸ ನೀಡುವವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೂಗಾರ್ ಸಮಾಜದ ಅಧ್ಯಕ್ಷರಾದ ಲೋಚನೇಶ್ ಹೂಗಾರ್ ವಹಿಸಲಿದ್ದಾರೆ ಎಂದು ತಿಳಿಸಿದರು. ವೈದ್ಯಕೀಯ ನೀಟ್ ಪರೀಕ್ಷೆಯಲ್ಲಿ ಭಾರತಕ್ಕೆ 937ನೇ ರ್ಯಾಂಕ್ ಪಡೆದಿರುವ ಸಿದ್ದಲಿಂಗ ನಿಜಗುಣಿ ಹೂಗಾರ್ ಹಾಗೂ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಎಂ ಹೂಗಾರ್, ನಾಗರಾಜ್ ಸಂಗಳಕರ್, ಅನಿಲ್ ಹೂಗಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದಂಥ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜನ್ಮ ದಿನೋತ್ಸವವನ್ನು ನಾವು ಹೂಗಾರ್ ಸಮಾಜಾಭಿವೃದ್ಧಿ ಪ್ರತಿಷ್ಠಾನ ಹಾಗೂ ಸಮಾನ ಮನಸ್ಕ ಹೂಗಾರ್ ಸಮಾಜದ ಗೆಳೆಯರೆಲ್ಲ ಕೂಡಿಕೊಂಡು ಒಂದು ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಅದನ್ನೇ ದಿನಾಂಕ 3ರಂದು ಹುಬ್ಬಳ್ಳಿ ನಗರದ ಎಂಪ್ಲಾಯೀಸ್ ಹಾಲ್ನಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಇತ್ತೀಚೆಗೆ ನಿವೃತ್ತರಾದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಾದಂಥ ಸದಾಶಿವ ಮುಖರ್ಜಿಯವರು ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿ ವೈದ್ಯಕೀಯ ಪ್ರವೇಶವನ್ನು ಪಡೆದಿರುವಂಥ 2 ವಿದ್ಯಾರ್ಥಿಗಳಿಗೆ ಮತ್ತು ಇತ್ತೀಚೆಗೆ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಗೊಂಡಂಥ 2 ಜನ ಸದಸ್ಯರಿಗೆ ಮತ್ತು ಹುಬ್ಬಳ್ಳಿ ನಗರಕ್ಕೆ CPI ಅಂತ ಬಡ್ತಿಯೊಂದಿಗೆ ಆಗಮಿಸಿರುವ MS ಹೂಗಾರ್ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ದೇಶದಲ್ಲಿ ತನ್ನದೇ ಕೀರ್ತಿಯನ್ನ ಹೊಂದಿರುವ ಕೆಎಲ್ಇ ಸಂಸ್ಥೆ 3,000 ಮಠದ ಭೂಮಿಯನ್ನ ದಾನವಾಗಿ ಪಡೆದಿದ್ದು ಖಂಡನೀಯವಾಗಿದೆ. ಕೂಡಲೇ ಕೆಎಲ್ಇ ಸಂಸ್ಥೆಯು ದಾನವಾಗಿ ಪಡೆದ ಭೂಮಿಯನ್ನು ಮಠಕ್ಕೆ ಮರಳಿಸುವಂತೆ 3,000 ಮಠದ ಭಕ್ತರಾದ ನಿರಂಜನ್ ಹಿರೇಮಠ ಹಾಗೂ ಪಿರಾಜಿ ಖಂಡೇಕರ್ ಒತ್ತಾಯಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಜಂಟಿಯಾಗಿ ಮಾತನಾಡಿದ ಅವರು, 3,000 ಮಠ ತುಂಬಾ ಆರ್ಥಿಕ ತೊಂದರೆಯಲ್ಲಿದೆ. ಮಠದಲ್ಲಿ ನಡೆಯುವ ನಿರಂತರ ದಾಸೋಹಕ್ಕೂ ಸಂಕಷ್ಟ ಪರಿಸ್ಥಿತಿ ಇದೆ. ಹೀಗಿರುವಾಗ ಕೆಎಲ್ಇ ಸಂಸ್ಥೆಯು ಮಠಕ್ಕೆ ಯಾವುದೇ ಸಹಾಯ ಹಸ್ತ ಚಾಚದೆ ತರಾತುರಿಯಲ್ಲಿ ಮಠದ ಆಸ್ತಿಯನ್ನು ದಾನವಾಗಿ ಪಡೆದಿದ್ದು ಭಕ್ತರಲ್ಲಿ ಗೊಂದಲವನ್ನ ಸೃಷ್ಟಿಸಿದೆ ಎಂದರು. ಕೆಎಲ್ಇ ಸಂಸ್ಥೆ ಹುಬ್ಬಳ್ಳಿಯಲ್ಲಿಯೇ 100 ಎಕರೆ ಆಸ್ತಿಯನ್ನ ಹೊಂದಿದೆ. ಹೀಗಿದ್ದರೂ ಮಠದ ಆಸ್ತಿಯನ್ನು ಏಕೆ ದಾನವಾಗಿ ಪಡೆದಿದೆ ಎಂಬುದು ಮಠದ ಭಕ್ತರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ಕೆಎಲ್ಇ ಸಂಸ್ಥೆ ಈ ಗೊಂದಲಗಳಿಗೆ ತೆರೆ ಎಳೆಯಬೇಕಾದರೆ ಮಠದ ಆಸ್ತಿಯನ್ನು ಮಠಕ್ಕೆ ಮರಳಿಸಿ ಸಂಸ್ಥೆ ತನ್ನ ಹೆಸರನ್ನ ಉಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸುದ್ದಿ ಪ್ರಕಾರ ಕೆಎಲ್ಇ ಅವರು ನಮ್ಮ 3,000 ಮಠದ ಆಸ್ತಿಯನ್ನು ನಮ್ಮ ಒಂದು ಸಂಸ್ಥೆಗೆ ಅದು ಗಿಫ್ಟ್ ಡೀಡ್ ಮಾಡ್ಕೊಂಡಿದ್ದರಿಂದ ಅದು ನಮ್ಮ ಭಕ್ತರಿಂದ ವಿರೋಧ ಇದೆ.
ಯಾಕೆ ವಿರೋಧ ಐತೆ ಅಂದರೆ ಈಗಾಗಲೇ 3,000 ಮಠ ಭಾಳ ಬಡತನ ಪರಿಸ್ಥಿತಿಯಲ್ಲಿ ಕೇಲಿ ಸಂಸ್ಥೆ ಸಾವಿರಾರು ಕೋಟಿ ಹಾಗೂ ಸಾವಿರಾರು ಎಕರೆ ಜಮೀನ್ದಾರು ಇರುವುದರಿಂದ ಅವರಿಗೆ ಪರಿಹಾರ ಅದನ್ನು ಹಸ್ತಾಂತರ ಮಾಡೋದ್ರಿಂದ ತಪ್ಪಿದೆ. ಅದಕ್ಕೆ ಪೂಜ್ಯರಲ್ಲಿ ವಿನಂತಿ ಏನಂದರೆ ನಮ್ಮ ಮಠದ ಆಸ್ತಿ ನಮ್ಮ ಮಠಕ್ಕೆ ಉಳಿಲಿ, ನಮ್ಮ ಮಠ ಉಳಿಲಿ ಅನ್ನೋ ಒಂದು ನಮ್ಮ ಬೇಡಿಕೆ. ಅದಲ್ಲದೆ ನಮ್ಮ ಭಕ್ತರಿಗೆ ಎಲ್ಲ ಜಾಗೃತಿ ಮೂಡಿಸಿ ಈ ಒಂದು ಏನು ಕೇಳಿಗೆ ಹಸ್ತಾಂತರ ಮಾಡಿದಂಥ ನಮ್ಮ ಭೂಮಿ ಏನಿದೆ 3,000 ಮಠದ್ದು ಅದನ್ನು ಕಂಪ್ಲೀಟಾಗಿ ಒಳ್ಳೆ ತಗೊಂಡು ಮರಳಿ ನಮ್ಮ ಮಠಕ್ಕೆ ತಗೊಂಡು ನಮ್ಮದೇ ಆದ ಶಿಕ್ಷಣ ಸಂಸ್ಥೆ, ನಮ್ಮದೇ ಆದ ಮಹಿಳಾ ವಿಶ್ವವಿದ್ಯಾಲಯ ಮಾಡಬೇಕಂತ ದೊಡ್ಡ ಅಜ್ಜರ ಬೇಡಿಕೆ ಇತ್ತು. ಅವ್ರದ್ದೊಂದು ಕನಸಿತ್ತು. ಅದಲ್ಲದೆ ಇವರು ಮೆಡಿಕಲ್ ಕಾಲೇಜ್ ಕೂಡ ನಾವೇ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ತೊಗೊಂಡು 3,000 ಮಠದಿಂದ ನಾವೇ ಅದನ್ನು ಕಟ್ಟಬೇಕಂತ ನಮ್ಮ ಭಕ್ತರ ಬೇಡಿಕೆ. ಅದಕ್ಕೆ ಪೂಜ್ಯರಲ್ಲಿ ಹಾಗೂ ಕೇಲಿ ಸಂಸ್ಥೆಯವರಿಗೂ ಕೂಡ ನಮ್ಮ ಮಠಕ್ಕೆ ಬಿಟ್ಟುಕೊಡ್ಬೇಕು. ಪೂಜ್ಯರಲ್ಲಿ ವಿನಂತಿ ಮಾಡೋದಂದರೆ ನಾವು ಅದೇನು ಮೆಡಿಕಲ್ ಕಾಲೇಜ್ ಕೇಳಿಯವ್ರು ಮಾಡ್ಬೇಕಂತಾರೆ, ನಮ್ಮ ಮಠದಿಂದ ನೀವು ಮಾಡಿ ನಿಮಗೆ ಬೇಕಾದಂಥ ಹಣ ಸಹಾಯ ಹಾಗೂ ಏನು ಭಕ್ತರ ಒಂದು ಸಭೆ ಮಾಡಿ ಆ ಮುಖಾಂತರ ಎಲ್ಲರಿಗೂ ಕೂಡಿಸ್ಕೊಂಡು ನಾವೇ ಅದ ಒಂದು ಮೆಡಿಕಲ್ ಕಾಲೇಜನ್ನು ಮಾಡ್ಬೇಕಂತೇಳಿ ಈ ತಮ್ಮ ಮುಖಾಂತರ ನಾವು ಭಕ್ತರ ಮುಖಾಂತರ ತಮಗೆಲ್ಲರಿಗೂ ಕೇಳ್ಕೊಳ್ಳೋದು ಮಠದ ಉನ್ನತ ಸಮಿತಿಯವರಿಗೆ ದಯಮಾಡಿ ಈ ಒಂದು ವಿಷಯ ಗಂಭೀರ ಸ್ವರೂಪ ತಗೊಳ್ಳಾರ್ದೆ ತಾವು ಎಲ್ಲರೂ ಕೂಡ್ಕೊಂಡು ಒಂದು ಏನಾದರೂ ನಿರ್ಧಾರಕ್ಕೆ ಬಂದರೆ ಇಲ್ಲೇ ಶಾಂತಿಯುತವಾಗಿ ಅದು ಮುಗಿತೈತಿ. ಇಲ್ಲ ಅಂದರೆ ಇಡೀ ಹುಬ್ಳಿ ಧಾರವಾಡ ಹಾಗೂ ಉತ್ತರ ಕರ್ನಾಟಕದ ಭಕ್ತರಿಂದ ನಮ್ಮ ಗೊಂದಕ್ಕೆ ಕಾರಣ ಆಗ್ತೈತಿ. ಮುಂದಿನ ದಿವಸಗಳಲ್ಲಿ ಕೂಡ ಇದೊಂದು ಏನೋ ಷಡ್ಯಂತ್ರ ನಡೆದೈತಿ 3,000 ಮಾಡಿದಾಗಂತ ಉನ್ನತ ಸಮಿತಿಯವ್ರಿಗೆ ಕೆಟ್ಟ ಹೆಸರು ಬರ್ತೈತಿ. ಕೇಳಿಯವ್ರಿಗೂ ಕೂಡ ಇಂಥ ಪ್ರಾಪರ್ಟಿ ಇವ್ರು ತೊಗೊಂತಾರಂತ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತೈತಿ. ಹಂಗೆ ಬರಲಾರ್ದಂಗೆ ತಾವೆಲ್ಲರೂ ಕೂಡ್ಕೊಂಡು ಏನಾದರೂ ನಿರ್ಧಾರ ಬಂದರೆ ತಾವು ಈಗ ಆಲ್ರೆಡಿ ಸರ್ಕಾರದಲ್ಲಿದ್ದೀರಿ, ಚಲೋ ಹುದ್ದೆಯಲ್ಲಿದ್ದೀರಿ, ಶ್ರೀಮಂತರಿದ್ದೀರಿ, ತಾವು ಕೂಡ ನಾವು ಸಣ್ಣವರು ಮಾತಾಡಬಾರ್ದು. ಆದರೂ ಕೂಡ ತಮ್ಮ ತಪ್ಪನ್ನು ನಾವು ತಿರ್ಲಿಕ್ಕೆ ನಾವು ಭಕ್ತರಾಗಿ ಬಂದಿವಿ. ಯಾವುದೋ ನಾವು ಸಮಿತಿ ಮೆಂಬರ್ಸ್ ಅಲ್ಲ ಹಾಗೂ ಮಠದ ನಾವೇನು ಕೆಟ್ಟ ಕೆಲಸ ಮಾಡ್ಬೇಕಂತ ಬಂದಿಲ್ಲ. ನಮಗೂ ಯಾವ ಆಸ್ತಿ ಮಾರಲಾರ್ದೆ ಏನು ಎಂಟೈರ್ ಪ್ರಾಪರ್ಟಿ ನಾವು ಈಗ ಆಲ್ರೆಡಿ ಪ್ರತಿಯೊಂದು ಮನೆಗೆ ಅಡ್ಡಾಡ್ಕೊಂತ ಬೀದಿ ಓಣಿ ಅಡ್ಡಾಡಿ ಜನ ಜಾಗೃತಿಗೊಳಿಸಿ ಮಠದ ಆಸ್ತಿ ಉಳಿಸಕ್ಕೆ ತಾವೆಲ್ಲರೂ ಬನ್ನಿ. ಹಾಗೆ ಆಲ್ರೆಡಿ ಬರಾಕತ್ತಾರ, ಜಾಗೃತಿ ಮೂಡಿದೆ. ಆದರೆ ಯಾವುದೇ ಕಾಲಕ್ಕೂ ಆ ಮಠದ ಆಸ್ತಿ ಸಾರ್ವಜನಿಕರ ಆಸ್ತಿ, ಭಕ್ತರ ಆಸ್ತಿ. ಇವತ್ತು ಆ ಮಠದಿಂದ ನೂರಾರು ಪೂಜ್ಯರು ಸಾಕಷ್ಟು ಎಲ್ಲ ಮಠಕ್ಕೆ ಹೋಗಿ ಸಾಕಷ್ಟು ಉದ್ಧಾರ ಮಾಡಿರ್ತಕ್ಕಂಥ ಮಠ ಅದು. ಆದರೆ ಸಾವಿರಾರು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಬೆಳೆದಿರ್ತಕ್ಕಂಥ ಮಠ, ಅಲ್ಲೇ ನಾವು ಅನ್ನ ಉಂಡಿರ್ತಕ್ಕಂಥ ಮಠ, ನಾವು ನಡ್ಕೊಳ್ತಕ್ಕಂಥ ಜಾಗೃತ ಸ್ಥಳ ಹುಚ್ಚಪ್ಪನ ಗದ್ದಿಗೆ. ಆ ಗದ್ದಿಗೆ ಆ ಮಠದ ಆಸ್ತಿ ಆ ಮಠಕ್ಕೆ ಉಳಿಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಏನು ಸರ್ ಏನು ಆಸ್ತಿ ಇರ್ತಕ್ಕಂಥ ಬಡ ಮಠ ಆಗ್ತಾ ಇದೆ. ಇವತ್ತು ದೊಡ್ಡ ಶ್ರೀಮಂತರ ಮಠ ಅಲ್ಲ. ಇವತ್ತು ಏನಾಗೈತೆ ಅಂದ್ರೆ ಅತಿ ಒಂದು ದಾಸೋಹ ನಿಂತಿದೆ, ಮತ್ತೊಂದು ನಿಂತಿದೆ. ಯಾವುದೋ ಒಂದು ಆರ್ಥಿಕ ಅಭಿವೃದ್ಧಿ ಇಲ್ಲ, ಶಿಕ್ಷಣ ಸಂಸ್ಥೆ ಹೆಚ್ಚಿನ ಉದ್ಧಾರ ಇಲ್ಲ. ಯಾವುದೂ ಉದ್ಧಾರ ಇಲ್ಲ. ಅದು ಉದ್ಧಾರ ಆಗಲಿ, ಬೆಳೀಲಿ. ಆಸ್ತಿ ಯಾವುದು ಪರಬರ ಮಾಡಬೇಡ್ರಿ. ಇದು 3,000 ಮಠದ ಆಸ್ತಿಗೆ ನಾವೆಲ್ಲರೂ ಜೋಳಿಗೆ ಹಾಕ್ತೇವೆ. ಇವತ್ತು ನಾವು ದೊಡ್ಡ ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಕಟ್ಟಕ್ಕೂ ನಾವೆಲ್ಲ ಜೋಳಿಗೆ ಹಾಕ್ತೇವೆ, ನಾವು ದುಡಿತೇವೆ. ಇವತ್ತು ಉನ್ನತ ಮಟ್ಟದ ಸಮಿತಿಯವರು ಸಾಕಷ್ಟು ಶ್ರೀಮಂತರದಾರ, ಅವರಿಗೆ ನಾವು ಪರೀಕ್ಷಾ ಬೇಡಿ ಕೇಳ್ತೇವೆ, ಕೈ ಮುಗಿದು ಕಾಲು ಮುಗಿದು ಕೇಳ್ತೇವೆ. ನೀವು ಈ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ನೀವು ಡೊನೇಷನ್ ಕೊಡ್ರಿ. ಆ ಒಂದು ಆಸ್ತಿಯೊಳಗೆ ನಮ್ಮದು 3,000 ಮಠ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಅವರಿಂದ ಕೇಳ್ಕೊತೀವಿ. ಇನ್ನೂ ಅನೇಕ ಸಂಸ್ಥೆಗಳು ತಮ್ಮಿಂದ ಬೆಳೀಲಿ ಅಂತ ಕೇಳ್ಕೊತೀವಿ ನಾವು.